ಉಡುಪಿ ಜಿಲ್ಲೆಯಲ್ಲಿ ಪದೇ ಪದೇ ತ್ಯಾಜ್ಯ ಘಟಕಕ್ಕೆ ಬೆಂಕಿಯ ಬೀಳುವ ಹಿಂದೆ ಭಾಳಷ್ಟು ರಹಸ್ಯಗಳ ಅಡಗಿದೆ ಅಂತ ನನ್ನ ಅನಿಸಿಕೆ ಸರ್. ಸಾಮಾಜಿಕವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಉಡುಪಿ ಜಿಲ್ಲೆಯ ನಮ್ಮ ಕಾರ್ಕಳ ಮತ್ತು ಹೆಬ್ರಿಯ ಭಾಗದಲ್ಲಿ ಮೊನ್ನೆ ತಾನೇ ಕಳೆದ ಫೆಬ್ರವರಿಯಲ್ಲಿ ಹೆಬ್ರಿಯ ಎಮ್ಮನಪ್ಪ ಘಟಕಕ್ಕೆ ಬೆಂಕಿ ಬಿದ್ದು ಅಪಾರ ಒಂದು ಅಂದಾಜು 3.5 ಕೋಟಿಯಷ್ಟು ನಷ್ಟವಾಗಿದೆ. ಹಾಗೆ ಹೆಬ್ರಿ ತಾಲೂಕಿನ SLRM ಘಟಕಕ್ಕೆ ಒಂದು 30 ಲಕ್ಷದಷ್ಟು ಸುಟ್ಟು ಕರಗಲಾದಿಗೆ ಯಂತ್ರೋಪಕರಣ. ಹಾಗೆ ಕಾರ್ಕಳದ ಪುರಸಭೆಯಲ್ಲಿ ಮೊನ್ನೆ 9ನೇ ತಾರೀಕಿಗೆ ಗುರುವಾರ ರಾತ್ರಿ ವೇಳೆ ನಡೆದ ಒಂದು ತ್ಯಾಜ್ಯ ಘಟಕಕ್ಕೆ ಬೆಂಕಿ. ಇದರೆಲ್ಲ ನೋಡಿದರೆ ಇದರ ಹಿಂದೆ ಭಾಳಷ್ಟು ದೊಡ್ಡ ದುಷ್ಕೃತಗಳು ನಡೀತಾ ಇದೆ ಅಂತ ನನ್ನ ಅನಿಸಿಕೆ ಸರ್. ಹೀಗೆ ಕೋಟೇಶ್ವರ, ವಾರಂಬಳ್ಳಿ, ಹೆಬ್ರಿಯ ತಾಲೂಕಿನ ಹಾಗೂ ಕಾರ್ಕಳದಲ್ಲಿ ನಡೆದ ತ್ಯಾಜ್ಯ ಘಟಕಕ್ಕೆ ಬೆಂಕಿಯ ಹಿಂದೆ ಭಾಳಷ್ಟು ನಾವೇ ಸಾರ್ವಜನಿಕರೆಲ್ಲ ಹೇಳ್ತಾ ಇರ್ತಾರೆ, ಕಸ ಅನ್ನೋ ಒಂದು ಕೇರ್ಲೆಸ್ ಮಾಡ್ತಾ ಇದ್ದಾರೆ. ಇದು ಕಸದಿಂದ ರಸ, ಇದರಲ್ಲಿ ದೊಡ್ಡ ರಹಸ್ಯಗಳೇ ಅಡಗಿದೆ. ಮುಂದೆ ನಾವು ಹೋರಾಟಗಳನ್ನು ಮಾಡ್ತೇವೆ. ಹಾಗೆ ಹೆಬ್ರಿಯ MRF ಘಟಕದಲ್ಲಿ ಕಳೆದ ಫೆಬ್ರವರಿಯಲ್ಲಿ ಬೆಂಕಿ ಬಿದ್ದು ನಷ್ಟದ ಬಗ್ಗೆ ನಾವು ಒಂದು ಹೋರಾಟಗಳನ್ನು ಕೈಗೊಂಡಾಗ ನಮ್ಮ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಸಲ್ಲಿಸುತ್ತೇವೆ. ಆ ಮನವಿ ನಮಗೆ ಹಿಂಬರ ಬಂದಿರುತ್ತೆ, ಪೊಲೀಸ್ ತನಿಖೆ ಹಿಂಬರ. ಏನಂತ ಹೇಳಿದರೆ ಅಲ್ಲಿ ಫೆಬ್ರವರಿ ತಿಂಗಳಾಗಿರುವುದರಿಂದ ಭಾಳಷ್ಟು ಬಿಸಿಲಿನ ದಾಗಕ್ಕೆ ಕಸಗಳು ಸರಿಯಾದ ರೀತಿ ವಿಲೇವಾರಿ ಆಗದ ಕಾರಣ ಬೆಂಕಿ ಹೊತ್ಕೊಂಡಿದೆ. ಹಾಗಾದರೆ ಕಾರ್ಕಳದಲ್ಲಿ ಪುರಸಭೆಯ ತ್ಯಾಜ್ಯ ಘಟಕಕ್ಕೆ ಬೆಂಕಿ ಬಿದ್ದ ಮಳೆಗಾಲದಲ್ಲಿ ಹೇಗೆ ಬೆಂಕಿ ಸಂಭವಿಸಿತು? ಇದು ಮಳೆಗಾಲ ಆಗಿರೋದ್ರಿಂದ ಬೆಂಕಿ ಸಂಭವಿಸಬಹುದು ಅಂತ ಅವರ ಹೇಳಿಕೆಗಳನ್ನು ನೀಡಬಹುದು ಅಂತ ನನ್ನ ಅನಿಸಿಕೆ ಸರ್. ಯಾಕೆಂತ ಹೇಳಿದ್ರೆ ಇದರ ಹಿಂದೆ ಭಾಳಷ್ಟು ಜನರ ಕೈವಾಡ ಇದೆ, ನನ್ನ ನೇರ ಆರೋಪ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲಿ ತ್ಯಾಜ್ಯ ಘಟಕಗಳು ಇದೆ ಅಲ್ಲೆಲ್ಲ ಒಂದೊಂದು ಆ್ಯಂಬುಲೆನ್ಸ್ಗಳು ನಿಲ್ಲುವಂಥ ಸಂಭವಗಳು ಉದ್ಭವ ಆಗ್ಬೋದು. ಯಾಕೆಂತ ಹೇಳಿದರೆ ಇನ್ನು ಸರ್ಕಾರಿ ಕಡತ ವಿಲೇರಿಗಳಿಗೂ ಬೆಂಕಿ ಹಾಕುವಂಥ ಸ್ಕ್ಯಾಮ್ಗಳು ಮಾಡ್ಬೋದು ಅಂತ ನನ್ನ ನೇರ ಆರೋಪ ಸರ್. ಶ್ರೀಕಾಂತ್ ಕುಚ್ಚೂರು. ಇದರ ನಮ್ಮ ಪ್ರಧಾನಿ ಮೋದಿಯವರು ಸಾಕಷ್ಟು ಬಾರಿ ನಮ್ಮ ಗ್ರಾಮ ರಾಜ್ಯದ ಇರ್ಬೋದು, ದೇಶದಲ್ಲಿ ಇರ್ಬೋದು, ಸ್ವಚ್ಛತೆ ಬಗ್ಗೆ ಬಹಳಷ್ಟು ಒಂದು ಆದ್ಯತೆ ಕೊಡ್ತಾ ಇದ್ದಾರೆ. ಈ ಆದ್ಯತೆಗಳನ್ನ ದುರುಪಯೋಗ ಪಡಿಸ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಖಾಸಗೀಕರಣ ಆಗಿರೋದರಿಂದ ಇದರ ಹಿಂದೆ ಭಾಳಷ್ಟು ಒಂದು ರಹಸ್ಯ ಅಡಗಿದೆ ಅಂತ ನನ್ನ ಅನಿಸಿಕೆ. ಅದಕ್ಕೆ ಯಾವುದೋ ಒಂದು ಇನ್ಸೂರ್ ಇರುತ್ತೆ. ಪದೇ ಪದೇ ಒಂದು ಯಂತ್ರಗಳು ನೋಡಿ, ಹೆಬ್ರಿಯಲ್ಲಿ ಆದ ಘಟನೆ ನೋಡಿದರೆ ಭಾಳಷ್ಟು ನೋವಾಗುತ್ತೆ. ಒಂದು 3.5 ಕೋಟಿ ವೆಚ್ಚ ನಷ್ಟ ಅಂತ ಹೇಳಿದರೆ ಇದು ಜನಗಳ ಹಣ, ತೆರಿಗೆ ಹಣ, ಜನಗಳ ಹಣ. ಇನ್ನು ಅದಕ್ಕೆ ಹೊಸ ಟೆಂಡರ್ ಕರೆದು ಇನ್ನು ಹೊಸ ಕಟ್ಟಡಗಳನ್ನು ನಿರ್ಮಿಸಿ ಅಲ್ಲಿ ಯಂತ್ರಗಳನ್ನು ಬಿಡಿಸಿ ಆವಾಗ ಈಗ ನೋಡಿ ಹೆಬ್ರಿ ಭಾಗದಲ್ಲಿ ಸಿಕ್ಕಾಪಟ್ಟೆ ಎಲ್ಲಂದರೆ ಹಳ್ಳಿಯ ಕಡೆ ಎಲ್ಲ, ಪೇಟೆ ಕಡೆ ಎಲ್ಲ ಕಸ ಹಾಕ್ತಾ ಇದ್ದಾರೆ. ಒಣ ಕಸ, ಹಸಿ ಕಸ. ಆ ಒಣ ಕಸವನ್ನು ಮಾತ್ರ ಪಂಚಾಯಿತಿಯವರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹಸಿ ಕಸವನ್ನು ಎಲ್ಲೆಂದರೆ ಅಲ್ಲಿ ಹೆಬ್ರಿಯ ಸುತ್ತಮುತ್ತ ಹರಡಿಸ್ತಾ ಇದ್ದಾರೆ. ಇದೇನೋ ಹಿಂಸೂರಿಗೆ ಇರ್ಬೋದು ಸರ್. ಇದರಿಂದ ಹಿಂದ್ಗಡೆ ಈ ಯಾರೋ ಒಂದು ದೊಡ್ಡ ಮಟ್ಟದಲ್ಲಿ ಸ್ಕ್ಯಾಮ್ ನಡೀತಾ ಇದ್ದಾರೆ ಅಂತ ನನ್ನ ಆರೋಪ. ನಾವು ಆದಷ್ಟು ಈಗ ಇನ್ಯಾರಿಗೆ ನಾನು ಮಾಧ್ಯಮದವರು ಕೇಳ್ತಾ ಇರೋದಿಷ್ಟೇ, ನಿಮ್ಮ ಮಾಧ್ಯಮದವರು ಪತ್ರಕರ್ತರ ಸಪೋರ್ಟ್ ನಮಗೆ ಒಂದು ರೀತಿಯಲ್ಲಿ ನಮಗೆ ಒಂದು ಉನ್ನತ ಮಟ್ಟದಲ್ಲಿ ಸಪೋರ್ಟ್ ಮಾಡಿದರೆ ಸರ್ ಇದರ ರಹಸ್ಯ ಭೇದಿಸ್ಬೋದು. ಯಾಕೆಂದರೆ ಅಧಿಕಾರಿ ಜನಪ್ರತಿನಿಧಿಗಳನ್ನ ಯಾರನ್ನ ನಂಬಿ ಹೋಗುವುದು ಅಂತ ನಮಗೆ ಒಂದು ಕಳೆದ ಬಾರಿ ಹೋರಾಟವು ನನಗೆ ಈ ಥರ ಹಿಂಬರ ಬಂದಾಗ ಭಾಳಷ್ಟು ನೋವಾಗಿದೆ. ಇನ್ನು ನಾವು ಹೋರಾಟ ಮಾಡ್ತಾ ಇರೋದಾ ಇದರ ರಾಶಿಗಳನ್ನು ಭೇದಿಸು ಅಂತ MLA ಅವರು ನಾನು ನಿನ್ನೆ ಫೋನ್ ಮಾಡಿದ್ದೆ. ನಮ್ಮ ಶಾಸಕರಾದ ಸುನಿಲ್ ಕುಮಾರಿ ಫೋನ್ ಮಾಡಿದಾಗ ಅವರು ಹೇಳಿದ್ದಾರೆ ಸಮಗ್ರವಾಗಿ ತನಿಖೆ ನಡೆಸಬೇಕಂತ.